ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜೆ ಪಿ ಕೃಷ್ಣ, ಮಕ್ಕಳ ವೈದ್ಯ, ಸೆಕ್ಯೂರ್ ಜೋಳದಾಳ್ ಏಕದ ವೈದ್ಯನಾಗಿದ್ದೀನಿ. ಇವತ್ತು ಪ್ರೆಸ್ ಮೀಟ್ ಆಯ್ತು ಒಂದು ನಾಟಕದ ಬಗ್ಗೆ. ವಿಶೇಷ ಏನಪ್ಪಾ ಅಂದ್ರೆ, ಈ ನಾಟಕದ ಹೆಸರೇ ಆ ವ್ಯಕ್ತಿಯ ಹೆಸರು, ಯಾರು ಆ ನಾಟಕದಲ್ಲಿ ಪ್ರಮುಖರಾಗಿದ್ದಂಥವ್ರು. ಅವ್ರ ಹೆಸರು ಲಕ್ಷ್ಮಣ್ ತುಕಾರಾಮ್ ಬೋಲೆ ಅಂತ ಹೇಳ್ತಕ್ಕಂಥ. ಅವರು ಮಹಾರಾಷ್ಟ್ರದವರು. ಒಂದು ಸಣ್ಣ ವಿಷಯದಲ್ಲಿ ಅವ್ರು ಇನ್ವಾಲ್ವ್ ಆಗಿ ಪಾತಕದ ಲೋಕಕ್ಕೆ ಹೋಗ್ಬಿಡ್ತಾರೆ. ಪಾತಕದಲ್ಲಿ ಹೋಗಿ ಜೈಲು ವಾಸ ಆಗುತ್ತೆ. ಜೈಲಿನಲ್ಲಿ ಸಮಗ್ರವಾದಂತ ಗಾಂಧೀಜಿಯ ಸಾಹಿತ್ಯ ಸಿಗುತ್ತೆ ಅವರಿಗೆ. ಅದನ್ನು ಓದಿ 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 ಪೂರ್ಣವಾದಂತ ಪರಿವರ್ತನೆಯಾಗಿ ಎಲ್ಲವನ್ನ ತ್ಯಜಿಸ್ಬಿಡ್ತಾರೆ. ಮಾಂಸಾಹಾರ ಕುಡಿತಿದ್ರು, ಮದ್ಯಪಾನ ಮಾಡ್ತಿದ್ರು. ರೋಗಿಗಳಿಗೆ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರೋಗಿಗಳಿಗೆ ಸೇವೆ ಮಾಡೋದು, ಸ್ನಾನ ಮಾಡಿಸೋದು, ಆಮೇಲೆ ಬಾತ್ರೂಮ್ ಕ್ಲೀನ್ ಮಾಡೋದು, ಲೆಟ್ರಿನ್ ಕ್ಲೀನ್ ಮಾಡೋದು. ಹೀಗಾಗಿ ಅವರ ಒಳ್ಳೆಯ ನಡತೆಯನ್ನು ನೋಡಿದಂತ ಸರ್ಕಾರ, ಕೋರ್ಟ್ ಅವರಿಗೆ 7 ವರ್ಷದ ಶಿಕ್ಷೆ 4 ವರ್ಷಕ್ಕೆ ಮಾಡ್ತಾರೆ. 4 ವರ್ಷ ಶಿಕ್ಷೆನ ನಂತರ 1 ವರ್ಷ 8 ತಿಂಗಳಿಗೆ ಮಾಡ್ತಾರೆ. ಬಿಡುಗಡೆ ಆದ್ಮೇಲೆ ಅವರು ಹೊರಗಡೆ ಬಂದಾಗ ಹೇಳ್ತಾರೆ, ಅಪರಾಧಿಯನ್ನ ದ್ವೇಷಿಸಬೇಡಿ, ಅಪರಾಧವನ್ನು ದ್ವೇಷಿಸಿ ಅಂತ ಹೇಳ್ತಾ ಬಾಂಬೆಗೆ ಹೋಗ್ತಾರೆ ಒಂದು ಆಶ್ರಯ ಫೌಂಡೇಶನ್ಗೆ. ಅಲ್ಲೊಬ್ರು ಮುಖ್ಯಸ್ಥರ ಪರಿಚಯ ಆಗಿ ಅಲ್ಲೇ ಉಳ್ಕೊಂಡು ಅಲ್ಲೇ ಊಟ ತಿಂಡಿ ಮಾಡ್ತಾ ಮತ್ತೆ ಸಮಗ್ರವಾದ ಗಾಂಧಿಯ ಸಾಹಿತ್ಯವನ್ನು ಮುಂದುವರಿಸ್ತಾರೆ. ನಂತರ ಅವ್ರಿಗೆ ಅವರ ಒಳ್ಳೆತನವನ್ನು ನೋಡಿ ಬಾಂಬೆ ಸರ್ಕಾರ ಅತ್ಯುತ್ತಮವಾದ ಪ್ರಶಸ್ತಿಯನ್ನು ಕೊಡುತ್ತೆ. ಅವರ ಹೆಸರು ಮೇಲೆ ಒಂದು ಸಿನಿಮಾ ಕೂಡ ತಯಾರಾಗತ್ತೆ. ಅಲ್ಲಿಂದ ಅವರು ನಿರಂತರವಾಗಿ ಎಲ್ಲ ಜೈಲುಗಳಿಗೆ ಹೋಗಿ, ಎಲ್ಲಾ ಶಾಲಾ ಕಾಲೇಜುಗಳಿಗೆ ಹೋಗಿ ಪ್ರದರ್ಶನ, ತನ್ನದೇ ಉದಾಹರಣೆ ಕೊಟ್ಕೊಂಡು ಭಾಷಣವನ್ನ ಮಾಡ್ಕೊಂತ ಸಾವಿರಾರು ಜನರಿಗೆ ಇವತ್ತು ಪರಿವರ್ತನೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೇ ಬರ್ತಾರೆ ಅವತ್ತು. ಅದೊಂದು ವಿಶೇಷವಾದಂಥದ್ದು. ಇದನ್ನ ಇವರ ಬಗ್ಗೆ ಸಾಹಿತ್ಯವನ್ನ ಡಾಕ್ಟರ್ ಸುರೇಶ್ ಅಂತಕ್ಕಂಥ ಬರೆದಿದ್ದಾರೆ. ಅದನ್ನ ನಾಟಕ ರೂಪಕ್ಕೆ ಶಿವಮೊಗ್ಗದ ಕಾಂತೇಶ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಸುಮಾರು 20 ಜನ ಕಲಾವಿದರು ಶಿವಮೊಗ್ಗದಿಂದ ಬರ್ತಾರೆ. ಮೊದಲ ಪ್ರದರ್ಶನ ಜೈಲಲ್ಲಿ ಮಾಡ್ತಾರೆ. ಇದಕ್ಕಿಂತ ಮೊದಲು ಜೈಲಲ್ಲಿ ಶಿವಮೊಗ್ಗದಲ್ಲಿ ಮಾಡಿದ್ರು. ಆಗ ಜೈಲಿನಲ್ಲಿ ನ್ಯಾಯಾಧೀಶರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬಸವ ತತ್ವ ಪೀಠ ಇದೆಯಲ್ಲ, ಸ್ವಾಮೀಜಿಯವರು ಕೂಡ ಅದನ್ನು ನೋಡಿದ್ರು. ಅವರ ಮಾರ್ಗದರ್ಶನದಲ್ಲೇ, ಅವರ ಉಪಸ್ಥಿತಿಯಲ್ಲೇ ಈ ನಾಟಕವನ್ನ ನಾವು ಮುಂದಿನ ತಿಂಗಳು 3ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆಗೆ ಕುವೆಂಪು ಕಲಾಭವನದಲ್ಲಿ ಬಂದಿದ್ದಾರೆ. ಇದೊಂದು ಪರಿವರ್ತನಾ ನಾಟಕ, ಸಾಮಾಜಿಕ ನಾಟಕ. ಪ್ರತಿಯೊಬ್ರು ವೀಕ್ಷಣೆ ಮಾಡಬೇಕು ಕುಟುಂಬ ಸಮೇತ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಬಂದು ಆ ನಾಟಕ ನೋಡ್ಬೇಕು. ಉಚಿತವಾದಂತ ಪ್ರವೇಶ. ದಯವಿಟ್ಟು ತಾವೆಲ್ಲರೂ ಬನ್ನಿ, ಈ ನಾಟಕ ಯಶಸ್ವಿಯ ಕಾರಣಕರ್ತರಾಗಿ ಅಂತ ಹೇಳಿ ನನ್ನ ಪರವಾಗಿ, ಮೋಹನ್ ಗೌಡ್ರ ಪರವಾಗಿ, ರಮೇಶ್ ಪರವಾಗಿ, ಲಯನ್ಸ್ ಅಧ್ಯಕ್ಷ ಕುಮಾರ್ ಪರವಾಗಿ, ಕಾರ್ಯದರ್ಶಿ ಗೋಪಿಕೃಷ್ಣರ ಪರವಾಗಿ, ಹಾಗೂ ಸುಗಮ ಸಂಗೀತ, ಪೂರ್ವ ಸುಗಮ ಸಂಗೀತದ ನಮ್ಮ ಮೆಚ್ಚಿನ ಸುಧೀರ್ MS ಅವ್ರ ಪರವಾಗಿ ಕೇಳ್ಕೊಂತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಮಸ್ಕಾರ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.